Dear students, welcome to the third session of Accounting 2 subject, Financial Statements of Not-for-Profit Organizations. Today in this class, we'll be learning about preparation of receipts and payments account with the help of the information given, and also certain receipts and payments which are unique to not-for-profit organizations only. ಇವತ್ತಿನ ಕ್ಲಾಸ್ನಲ್ಲಿ ನಾವು ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡೋದು ಹೇಗೆ ಮತ್ತು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ಗಳಿಗೆ ಸೀಮಿತವಾದಂಥ ಕೆಲವೊಂದು ರಿಸಿಟ್ಸ್ ಮತ್ತು ಪೇಮೆಂಟ್ಸ್ಗಳ ಬಗ್ಗೆ ಡಿಸ್ಕಷನ್ ನಾವು ಇವತ್ತು ಮಾಡ್ತೇವೆ. I have given you a question here, how to prepare receipts and payments account. A question is given from the following particulars of Udupi Educational Society, prepare receipts and payments account for the year ended 31st March 2019. ಉಡುಪಿ ಎಜುಕೇಷನಲ್ ಸೊಸೈಟಿಯ ರಿಸರ್ಚ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಪ್ರಿಪೇರ್ ಮಾಡಲಿಕ್ಕೆ ನಿಮಗೆ ಇಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದಾರೆ. Opening cash balance as on 1st April 2018 is rupees 18,000. Buildings purchased rupees 2,10,000. Rent paid rupees 6,000. Staff salary rupees 55,000. Scholarship given is rupees 15,200. Subscription received is rupees 2,65,000. Entrance fees received is rupees 18,500. So as we discussed in the previous class, receipts and payments account is nothing but an account which talks about how much we have received and how much we have paid. So receipts and payments account ಅಂದ್ರೆ ಏನು? ರಿಸಿಪ್ಟ್ ಸೈಡ್ ಏನು ಹೇಳುತ್ತೆ, ಎಷ್ಟು ಹಣ ಬಂದಿದೆ. ಪೇಮೆಂಟ್ ಸೈಡ್ ಏನು ಹೇಳ್ತದೆ, ಎಷ್ಟು ಹಣ ಪೇಮೆಂಟ್ ಮಾಡಿದ್ದೇವೆ. ಅಲ್ಲೊಂದು ಓಪನಿಂಗ್ ಬ್ಯಾಲೆನ್ಸ್ ಇದೆ. ರಿಸಿಪ್ಟ್ ಸೈಡ್ಲಿ ಓಪನಿಂಗ್ ಬ್ಯಾಲೆನ್ಸ್ ಇರ್ತದೆ. ಹಣದ ಬ್ಯಾಲೆನ್ಸ್ ಕೈಯಲ್ಲಿದ್ದರೆ ಅದನ್ನು ಓಪನಿಂಗ್ ಬ್ಯಾಲೆನ್ಸ್ ಅಂತ ತೋರಿಸ್ತೇವೆ ರಿಸಿಪ್ಟ್ ಸೈಡ್ನಲ್ಲಿ. ಓಪನಿಂಗ್ ಬ್ಯಾಲೆನ್ಸ್ ಪ್ಲಸ್ ರಿಸಿಟ್ಸ್ ಮೈನಸ್ ಪೇಮೆಂಟ್ಸ್ ಏನು ಉಳಿತದೋ ಅದನ್ನು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಕರಿತೇವೆ. ಟು ಅಂಡರ್ಸ್ಟ್ಯಾಂಡ್ ದಿಸ್, ಫಸ್ಟ್ ವಿ ಶುಡ್ ಅನಲೈಸ್ ದಿಸ್ ಪರ್ಟಿಕ್ಯುಲರ್ ಡೇಟಾ. ಸೊ ಕೊಟ್ಟಿದ್ದಾರೆ ಓಪನಿಂಗ್ ಬ್ಯಾಲೆನ್ಸ್ ಆಸ್ ಆನ್ 1st April 2018 18,000 ಅಂತ. As it's the opening balance, it will be always on the receipt side brought forward. So to balance brought down ಅಂತ ಹೇಳಿ ನಾವು 18,000 ತೋರಿಸ್ತೇವೆ. ಬಿಲ್ಡಿಂಗ್ ಪರ್ಚೇಸ್ ಅಂತ ಹೇಳಿದ್ದಾರೆ. ವಿ ಹ್ಯಾವ್ ಬಾಟ್ ಬಿಲ್ಡಿಂಗ್ ಅನ್ನು ಖರೀದಿಸಿದ್ದೇವೆ, ಕಟ್ಟಡವನ್ನು ಖರೀದಿಸಿದ್ದೇವೆ, 2,10,000 ರೂಪಾಯಿನ ಕೊಟ್ಟಿದ್ದೇವೆ ಅಂದರೆ ಕೈಯಿಂದ ಹಣ ಹೊರಗೆ ಹೋಗಿದೆ. ಸೊ ಇಟ್ ಈಸ್ ಪೇಮೆಂಟ್ಸ್. ಹಣ ಕೈಯಿಂದ ಹೊರಗೆ ಹೋಗೋದ್ರಿಂದ ಪೇಮೆಂಟ್ ಮಾಡಿರೋದ್ರಿಂದ ಇಟ್ ವಿಲ್ ಗೋ ಆನ್ ದ ಪೇಮೆಂಟ್ ಸೈಡ್. The next one is we have also paid some rent to somebody. So ಬಾಡಿಗೆಯನ್ನು ಕೊಟ್ಟಿದ್ದೇವೆ, ಪುನಃ ಹಣ ಕೈಯಿಂದ ಹೊರ ಹೋಗ್ತಾ ಇದೆ. We are making the payment. So hence it should be classified as payment. We have paid staff salary 55,000 rupees staff salary ಅಂತ ಪೇಮೆಂಟ್ ಮಾಡಿದ್ದೇವೆ. ಸೊ ಆ 55,000 ರೂಪಾಯಿಯನ್ನು ಪೇಮೆಂಟ್ ಸೈಡಲ್ಲಿ ತೋರಿಸ್ಬೇಕಾಗತ್ತೆ. 15,200 ರೂಪಾಯಿನ ಸ್ಕಾಲರ್ಶಿಪ್ಪಿಗೆ ಕೊಟ್ಟಿದ್ದೇವೆ. ವಿ ಹ್ಯಾವ್ ಗಿವನ್ ಸಮ್ ಸ್ಟೂಡೆಂಟ್ಸ್ ಸಮ್ ಸ್ಕಾಲರ್ಶಿಪ್. ಪುನಃ ಕೈಯಿಂದ ಹಣ ಹೊರಗೋಯ್ತು, ಹಾಗಾಗಿ ಅದನ್ನು ಕೂಡ ಪೇಮೆಂಟ್ ಸೈಡಲ್ಲಿ ನಾವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಒನ್ ಇಸ್ ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್. ಸಬ್ಸ್ಕ್ರಿಪ್ಷನ್ಸ್ ಅಂದ್ರೆ ಏನು? ಸಂಸ್ಥೆಯ ಮೆಂಬರ್ ಆದವರು ಸಂಸ್ಥೆಯ ಮೆಂಬರ್ಶಿಪ್ ಅನ್ನು ಇಟ್ಕೊಳ್ಳಿಕ್ಕೆ ಪ್ರತಿ ವರ್ಷ ಸ್ವಲ್ಪ ಸಬ್ಸ್ಕ್ರಿಪ್ಷನ್ಸ್ ಅಂತ ಕೊಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ. ಸೊ ದೇಣಿಗೆಯನ್ನು ಡೊನೇಷನ್ ಅಂತ ಕೊಡದೆ ಸಬ್ಸ್ಕ್ರಿಪ್ಷನ್ ಅಂತ ಕೊಡ್ತಾರೆ. ಸದಸ್ಯರಾದ ಸದಸ್ಯತ್ವ ಶುಲ್ಕ ಮೆಂಬರ್ಶಿಪ್ ಫೀಸ್ ಬೇರೆ ಕೊಡ್ತಾರೆ, ಪ್ಲಸ್ ಸಬ್ಸ್ಕ್ರಿಪ್ಷನ್ಸ್. ಪ್ರತಿ ವರ್ಷ ಒಂದು ನಾನು ಸದಸ್ಯತ್ವವನ್ನು ಪಡ್ಕೊಂಡದ್ರಿಂದ ಲಾಭವನ್ನು ಪಡಿತಾ ಇರೋದ್ರಿಂದ ಒಂದು ಸಬ್ಸ್ಕ್ರಿಪ್ಷನ್ ಅಂತ ಪೇಮೆಂಟ್ ಮಾಡ್ತೇವೆ. ಸದಸ್ಯರು ಸಂಸ್ಥೆಗೆ ಕೊಡುವಂಥ, ಸೊ ಸಂಸ್ಥೆಗೆ ಹಣ ಬರ್ತಾ ಇರ್ತದೆ. ಸೊ ದಿಸ್ ಇಸ್ ಕಾಲ್ಡ್ ರಿಸಿಪ್ಟ್. ಸಿಮಿಲರ್ಲಿ ಎಂಟ್ರೆನ್ಸ್ ಫೀಸ್, ಕೆಲವೊಂದು ಕಾರ್ಯಕ್ರಮಗಳಿಗೆ ನಾವು ಎಂಟ್ರೆನ್ಸ್ ಫೀಸ್ ಅಂತ ಹೇಳ್ಬೋದು, ಅಥವಾ ಡಿಪೆಂಡಿಂಗ್ ಅಪಾನ್ ದ ಸರ್ಟೆನ್ ಫೆಸಿಲಿಟೀಸ್ಗಳಿಗೋಸ್ಕರ ಎಂಟ್ರೆನ್ಸ್ ಫೀಸ್. ಎಲ್ಲ ಸವಲತ್ತುಗಳು ಫ್ರೀ ಆಗಿದ್ರು ಕೂಡ, ಫಾರ್ ಎಕ್ಸಾಂಪಲ್ ಸ್ವಿಮ್ಮಿಂಗ್ ಪೂಲ್ ಫೆಸಿಲಿಟಿ ಯಾರು ಯೂಸ್ ಮಾಡ್ತಾರೆ ಅವರಿಗೆ ಮಾತ್ರ ಎಂಟ್ರೆನ್ಸ್ ಫೀಸ್ ಚಾರ್ಜ್ ಮಾಡುವಂಥದ್ದು, ಅಥವಾ ಇಂಡೋರ್ ಸ್ಟೇಡಿಯಂ ಇದೆ ಅದನ್ನು ಯೂಸ್ ಮಾಡುವವರಿಗೆ ಮಾತ್ರ ಸೆಪರೇಟ್ ಎಂಟ್ರೆನ್ಸ್ ಫೀಸ್ ಅಂತ ಇಡಬಹುದು. ಸೊ ಇಂಥ ಎಂಟ್ರೆನ್ಸ್ ಫೀಸ್ಗಳು ಕೂಡ ಬಂದಿದೆ. ಸೊ ದೀಸ್ ಆರ್ ಆಲ್ ರಿಸಿಪ್ಟ್, ಸಂಸ್ಥೆಗೆ ಹಣ ಬರ್ತಾ ಇದೆ. ಹಾಗಾಗಿ ನಾವು ಇದನ್ನು ಕ್ಯಾಟಗರೈಸ್ ಮಾಡ್ತೇವೆ. ಸೊ ವಾಟ್ ಎವರ್ ಓಪನಿಂಗ್ ಬ್ಯಾಲೆನ್ಸ್ ಐ ಹ್ಯಾಡ್ ಆಸ್ ಆನ್ 1st April 2018 ಐ ರೈಟ್ ಆನ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ನ ಡೆಬಿಟ್ ಸೈಡಲ್ಲಿ ಬರೀತೇವೆ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ rupees 18,000. ಕಳೆದ ಸ್ಲೈಡ್ನಲ್ಲಿ 2 ರಿಸಿಪ್ಟ್ಸ್ ಇದ್ದಾವೆ. ಯು ಕ್ಯಾನ್ ಸಿ ದಿಸ್ ಸಬ್ಸ್ಕ್ರಿಪ್ಷನ್ ಅಂಡ್ ಎಂಟ್ರೆನ್ಸ್ ಫೀಸ್ ವಿಚ್ ಹ್ಯಾವ್ ರಿಟರ್ನ್ ಆನ್ ದ ಡೆಬಿಟ್ ಸೈಡ್, ದಟ್ ಈಸ್ ದ ರಿಸಿಪ್ಟ್ ಸೈಡ್. ಇದನ್ನು ನಾವು ರಿಸಿಪ್ಟ್ ಸೈಡ್ ಅಂತ ಕರಿತೇವೆ. ಸೊ ಟು ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ 2,65,000, ಟು ಎಂಟ್ರೆನ್ಸ್ ಫೀಸ್ ರಿಸೀವ್ಡ್ 18,500. ಖರ್ಚಾದದನ್ನೆಲ್ಲ ನಮ್ಮ ಪೇಮೆಂಟ್ ಸೈಡ್ನಲ್ಲಿ. ಸೊ ಕ್ರೆಡಿಟ್ ಸೈಡ್ ನಮ್ಮ ಪೇಮೆಂಟ್ ಸೈಡ್. ಬಿಲ್ಡಿಂಗ್ ಪರ್ಚೇಸ್ ಮಾಡಿದ್ದೇವೆ 2,10,000. ವಿ ಹ್ಯಾವ್ ಪೇಡ್ 2,10,000 ಫಾರ್ ಪರ್ಚೇಸ್ ಆಫ್ ಬಿಲ್ಡಿಂಗ್.
ವಿ ಹ್ಯಾವ್ ಪೇಯ್ಡ್ ₹6,000 ಫಾರ್ ರೆಂಟ್. ಬಾಡಿಗೆ ₹6,000 ಪೇಮೆಂಟ್ ಮಾಡಿದ್ದೇವೆ. ಸ್ಕಾಲರ್ಶಿಪ್ ಕೊಟ್ಟಿದ್ದೇವೆ ₹15,200. ಕ್ಲೋಸಿಂಗ್ ಬ್ಯಾಲೆನ್ಸ್ ಅವ್ರು ಕೊಟ್ಟಿಲ್ಲ, ಬಟ್ ವಿ ಕ್ಯಾನ್ ಫೈಂಡ್ ಔಟ್. ಓಪನಿಂಗ್ ಬ್ಯಾಲೆನ್ಸ್ ಇದೆ, ಹಣ ಬಂದದ್ದಿದೆ, ಓಪನಿಂಗ್ ಬ್ಯಾಲೆನ್ಸ್ ಪ್ಲಸ್ ಹಣ ಬಂದದ್ದು ಮೈನಸ್ ಖರ್ಚುಗಳು, ಅವಾಗ ಏನು ಉಳಿತದೋ ಅದು ನಮ್ಮ ಕ್ಲೋಸಿಂಗ್ ಬ್ಯಾಲೆನ್ಸ್. 15,300 is rupees our closing balance. I have also put up one more assignment question here. This is your homework. Okay, this is your assignment question for your homework. Just go through it, listen to the explanation and prepare the assignment, and I will tell you how to submit it. Risha Educational Society has given you the following particulars. Prepare receipts and payments. Opening cash balance, they have given you rupees 20,000. Locker rent received ಅಂತ ಕೊಟ್ಟಿದ್ದಾರೆ 12,000. ರಿಸೀವ್ಡ್ ಅಂತ ಕೊಟ್ಟಿರೋದ್ರಿಂದ ಅದು ರಿಸಿಪ್ಟ್ ಆಯಿತು. ಇನ್ವೆಸ್ಟ್ಮೆಂಟ್ ಮೇಡ್ 80,000. ಇನ್ವೆಸ್ಟ್ಮೆಂಟ್ ಮಾಡಿದ್ದು ಅಂದರೆ ನಾವು ಎಲ್ಲಿಯೋ ಹಣವನ್ನು ಹೂಡಿದ್ದೇವೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ ಅಂದರೆ ಹಣ ಕೈಯಿಂದ ಹೊರಗೆ ಹೋಗಿದೆ. ಇಟ್ ಈಸ್ ಅ ಪೇಮೆಂಟ್. ಸೇಲ್ ಆಫ್ ಫರ್ನಿಚರ್, ಇದ್ದ ಫರ್ನಿಚರನ್ನು ಸೇಲ್ ಮಾಡಿದ್ದೇವೆ. ಸೇಲ್ ಮಾಡಿದ್ರೆ ಏನು ಬರುತ್ತೆ? ಹಣ ಬರುತ್ತೆ. ಸೊ ಇಟ್ ಈಸ್ ಅ ರಿಸಿಪ್ಟ್. ಆನರೇರಿಯಂ ಪೇಯ್ಡ್ rupees 3,000. ಪೇಮೆಂಟ್ ಮಾಡಿದ್ದೇವೆ, ಪೇಮೆಂಟ್ ಸೈಡಲ್ಲಿ ಬರೀಬೇಕು. ಜನರಲ್ ಎಕ್ಸ್ಪೆನ್ಸಸ್ rupees 7,000. ಇಟ್ ಈಸ್ ಆಲ್ಸೋ ಎ ಪೇಮೆಂಟ್, ಸೊ ಯು ಶುಡ್ ರೈಟ್ ಆನ್ ದ ಪೇಮೆಂಟ್ ಸೈಡ್. ಡೊನೇಷನ್ ರಿಸೀವ್ಡ್, ಹಣ ಬಂತು. ಯು ಹ್ಯಾವ್ ರಿಸೀವ್ಡ್ ಡೊನೇಷನ್. ಸೊ ರಿಸಿಪ್ಟ್ಗಳನ್ನು 80,000 ರಿಸಿಪ್ಟ್ ಸೈಡಲ್ಲಿ ಬರೆಯುವಂಥದ್ದು. ಪೋಸ್ಟೇಜ್ rupees 1,000 ವಿ ಹ್ಯಾವ್ ಪೇಯ್ಡ್. Then audit fees paid rupees 2,000. Subscription received rupees 10,000. Postage, audit fees ಎಲ್ಲ payment. Subscription received receipts. So you have to prepare receipts and payments account for Trisha Educational Society. Use this data and prepare receipts and payments account. I will tell you how you have to submit it at the end of the session. Further, I have given one more illustration you can see here. From the following particulars of Barkur Sports Club, prepare receipts and payments account for the year ended 31st March 2018. Opening balance of cash, they have given you 10,000. Opening bank balance also they have given 15,000. They told that subscription received. ಸದಸ್ಯರಿಂದ ಸಬ್ಸ್ಕ್ರಿಪ್ಷನ್ ಹಣ ಬಂದದ್ದು 16-17ರದ್ದು 4,500 ಬಂದಿದೆ, 17-18ರದ್ದು 65,000 ಬಂದಿದೆ, 18-19ರದ್ದು ಅಂದರೆ ಬರುವ ವರ್ಷದ್ದು ಕೂಡ 5,000 ರೂಪಾಯಿ ಬಂದಿದೆ. ಹಿಯರ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ಇಯರ್ 2017-18. ಕಳೆದ ವರ್ಷ ಬಾಕಿ ಇದ್ದದ್ದು ಹಣ ಬಂದಿದೆ, ಈ ವರ್ಷದ್ದು 65,000 ಬಂದಿದೆ, ಮುಂದಿನ ವರ್ಷದ 5,000 ಈಗಲೇ ಅಡ್ವಾನ್ಸ್ ಆಗಿ ಬಂದಿದೆ. ಬಟ್ ವಾಟ್ ಎವರ್ ಇಟ್ ಈಸ್, ಅದು ಯಾವ ವರ್ಷದ್ದೇ ಆಗಿರಲಿ, ಹಣ ಬಂದಿದೆ. ದಿಸ್ ಇಸ್ ಟು ಬಿ ಗೋಯಿಂಗ್ ಟು ದ ರಿಸಿಟ್ ಸೈಡ್. ಇಂಟರೆಸ್ಟ್ ಪೇಯ್ಡ್, ನಾವು ಬಡ್ಡಿ ಕೊಟ್ಟಿದ್ದೇವೆ ಅಂದರೆ ಕೈಯಿಂದ ಹಣ ಹೊರಗೋಯ್ತಾ, ಇಸ್ ಪೇಮೆಂಟ್. ಟೆಲಿಫೋನ್ ಎಕ್ಸ್ಪೆನ್ಸಸ್ rupees 7,000. ಅಗೇನ್ ಟೆಲಿಫೋನ್ ಬಿಲ್ ಕಟ್ಟಿದ್ದೇವೆ, 7,000 ಅಂದರೆ ಖರ್ಚು ಹೋಗಿದೆ. ಅಪ್ ಕೀಪ್ ಆಫ್ ಗ್ರೌಂಡ್, ನಮ್ಮ ಸ್ಪೋರ್ಟ್ಸ್ನ ಗ್ರೌಂಡನ್ನು ಸರಿ ಮಾಡಿ ಮೇಂಟೈನ್ ಮಾಡಿ ಇಟ್ಕೊಳ್ಳಿಕ್ಕೆ 22,500 ರೂಪಾಯಿ ಖರ್ಚಾಗಿದೆ. ಅಗೇನ್ ಇಟ್ಸ್ ಅ ಪೇಮೆಂಟ್. ಟೂರ್ನಮೆಂಟ್ ಎಕ್ಸ್ಪೆನ್ಸಸ್, ಟೂರ್ನಮೆಂಟ್ ಮಾಡಿದ್ದೇವೆ, ಟೂರ್ನಮೆಂಟ್ ಎಕ್ಸ್ಪೆನ್ಸಸ್ ಖರ್ಚು ಅಲ್ವಾ, ಇದು ಪೇಮೆಂಟ್ ಸೈಡಲ್ಲಿ. ಲೈಫ್ ಮೆಂಬರ್ಶಿಪ್ ಫೀಸ್ ರಿಸೀವ್ಡ್, ಆದಾಯ, ಇನ್ಕಮ್. ಸೊ ಹಾಗಾಗಿ ರಿಸಿಪ್ಟ್ ಸೈಡಲ್ಲಿ ಬರೀಬೇಕು. ಟೂರ್ನಮೆಂಟ್ ಫಂಡ್ ರಿಸಿಪ್ಟ್ಸ್, ಒಂದು ಕ್ರಿಕೆಟ್ ಟೂರ್ನಮೆಂಟೋ, ವಾಲಿಬಾಲ್ ಟೂರ್ನಮೆಂಟೋ, ಶಟಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟೋ ಮಾಡಿದ್ದೀರಿ, ಸೊ ಅದಕ್ಕೆ ಎಂಟ್ರೆನ್ಸ್ ಫೀಸ್ ಇಡ್ತೀರಿ ಅಥವಾ ಫೀಸ್ ಚಾರ್ಜ್ ಮಾಡ್ತೀರಿ. ಸೊ ಅಮೌಂಟ್ ಯು ರಿಸೀವ್. ಸೊ ದಿಸ್ ರಿಸಿಟ್ ಈಸ್ ಅ ಕ್ಯಾಶ್ ರಿಸಿಟ್. ಯು ಶುಡ್ ರೈಟ್ ಆನ್ ದ ಕ್ರೆಡಿಟ್ ಸೈಡ್, ಡೆಬಿಟ್ ಸೈಡ್ ಆಫ್ ದ receipts and payments. For running the tournament, you have purchased bats and balls. ಖರ್ಚಾಗಿದೆ, ಅದು ಪೇಮೆಂಟ್ ಸೈಡಲ್ಲಿ. ಕ್ಯಾಪಿಟಲ್ ರೆವೆನ್ಯೂ ನಮಗೆ ಈಗ ಅವಶ್ಯಕತೆ ಇಲ್ಲ. ರಿಸಿಪ್ಟ್ಸ್ ಆ ಪೇಮೆಂಟ್ಸಾ ಅಂತ ಆದ್ರೆ ಆಯಿತು. ಕೊನೆಯದಾಗಿ ಕ್ಯಾಶ್ ಬ್ಯಾಲೆನ್ಸ್ 5,000 ಇದೆ ಅಂತ ಹೇಳಿದ್ದಾರೆ. ಬ್ಯಾಂಕ್ ಬ್ಯಾಲೆನ್ಸ್ ನೀವು ಹುಡುಕ್ಬೇಕು. ಸೊ ಹೌ ಡು ವಿ ಡು ಇಟ್? ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಇದೆ 10,000, ಬ್ಯಾಂಕ್ ಬ್ಯಾಲೆನ್ಸ್ 15,000 ಇದೆ, 25,000. ಎಲ್ಲ ರಿಸಿಟ್ಸನ್ನು ಇಲ್ಲಿ ಬರೆಯುವಂಥದ್ದು. ಲೈಫ್ ಮೆಂಬರ್ಶಿಪ್ ಫೀಸ್ 5,500, ಟೂರ್ನಮೆಂಟ್ ರಿಸಿಟ್ಸ್ 15,000, ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್, ಅದು ಯಾವುದೇ ವರ್ಷದಾಗಿರಲಿ. ಇಫ್ ಯು ಹ್ಯಾವ್ ರಿಸೀವ್ಡ್ ದ ಮನಿ, ರೈಟ್ ಇಟ್ ಹಿಯರ್ ಆನ್ ದ ರಿಸಿಟ್ ಸೈಡ್. ಎಕ್ಸ್ಪೆನ್ಸಸ್, ಏನು ಬಡ್ಡಿ ಕಟ್ಟಿದ್ದೀರಿ 5,000 ರೂಪಾಯಿ, ಟೆಲಿಫೋನ್ ಎಕ್ಸ್ಪೆನ್ಸಸ್ ಕಟ್ಟಿದ್ದೀರಿ 7,000, ಅಪ್ಕೀಪ್ ಆಫ್ ಗ್ರೌಂಡ್ 22,500, ಬ್ಯಾಟ್ ಬಾಲ್ ಪರ್ಚೇಸ್ ಮಾಡಿದ್ದೀರಾ 13,000 ರೂಪಾಯಿ, ಟೂರ್ನಮೆಂಟ್ ನಡೆಸಿದ್ದಕ್ಕೆ ಖರ್ಚಾಗಿದೆ 12,500 ರೂಪಾಯಿ. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಹೇಳಿದರೆ ಕ್ಯಾಶ್ 5,000 ಇದೆ ಅಂತ. ಹಾಗಾದರೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು? ಟೋಟಲ್ ಆಲ್ ದೀಸ್ ಟುಗೆದರ್ 1,20,000 ಬರುತ್ತೆ, ಮೈನಸ್ ಆಲ್ ದೀಸ್ ಅಮೌಂಟ್ಸ್ ಎಕ್ಸೆಪ್ಟ್ ಬ್ಯಾಂಕ್. ಇದು ಬ್ಯಾಂಕ್ ಕೊಟ್ಟಿಲ್ಲ. ಸೊ 5, 12, 34,500, 37,500, 47,500, 50, 60, 65,000 ಸಿಗುತ್ತೆ.
1,20,000 minus 65,000 is 55,000. So bank balance, closing balance 55,000 is balancing figure. ಇಲ್ಲಿ ಬರೀತೀರಾ 1,20,000. ಅಲ್ಲಿಗೆ ನಿಮ್ಮ receipts and payments account ಮುಗೀತು. So this is the example. Next we will learn about certain payments or receipts, certain items which are particular to not-for-profit organization. ನಾವು ಟ್ರೇಡಿಂಗ್ ಅಕೌಂಟ್ಸನ್ನು ಕಳೆದ ಸೆಮಿಸ್ಟ್ರಲ್ಲಿ ಮಾಡಿದ್ದೇವೆ. ವಿ ಹ್ಯಾವ್ ಸೀನ್ ಏನೆಲ್ಲ ಹಣ ಬರ್ತದೆ ಹೋಗುತ್ತೆ ಅಂತ. ಬಟ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ನಲ್ಲಿ ಮಾತ್ರ ಕಂಡುಬರುವ ಕೆಲವೊಂದು ಐಟಮ್ಸ್ಗಳಿದ್ದಾವೆ. ಫಸ್ಟ್ ಒನ್ ಈ ಸಬ್ಸ್ಕ್ರಿಪ್ಷನ್ ಅಂದರೆ ಏನು? ಒಂದು ಇಂಥ ಸಂಘ ಸಂಸ್ಥೆ ನಡಿಬೇಕಾದ್ರೆ ಅವರಿಗೆ ಬೇರೆ ಯಾವುದೇ ಆದಾಯ ಇಲ್ಲ, ಸದಸ್ಯರೇ ಅದನ್ನು ನಡೆಸಿಕೊಂಡು ಹೋಗಬೇಕಾಗ್ತದೆ. ಹಾಗಾಗಿ ಟು ರನ್ ದ ಆರ್ಗನೈಸೇಷನ್ ಆನ್ ಡೇ ಟು ಡೇ ಬೇಸಿಸ್ ಕೆಲವೊಂದು ಸಣ್ಣ ಪುಟ್ಟ ಖರ್ಚುಗಳು ಬರ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್ ನ್ಯೂಸ್ ಪೇಪರ್ಸ್ ಇರ್ಬೋದು, ಅದು ಇದು ಬರ್ತಾ ಇರುತ್ತೆ. To meet these expenses, normally the non-for-profit organization collect certain sum of amount as subscription ಶುಲ್ಕ ಅಂತೇಳಿ ಕಲೆಕ್ಟ್ ಮಾಡುತ್ತೆ. ಅದು ವರ್ಷಕ್ಕೆ ಇರ್ಬೋದು, ತಿಂಗಳಿಗೊಮ್ಮೆ ಇರ್ಬೋದು, ಕ್ವಾರ್ಟರ್ಲಿ ಇರ್ಬೋದು, ಹಾಫ್ ಇಯರ್ಲಿ ಇರ್ಬೋದು, ಡಿಪೆಂಡಿಂಗ್ ಅಪಾನ್ ದ ರಿಕ್ವೈರ್ಮೆಂಟ್ ಆಫ್ ದ ಆರ್ಗನೈಸೇಷನ್. ಕೆಲವೊಮ್ಮೆ ಸ್ಪೆಷಲ್ ಸಬ್ಸ್ಕ್ರಿಪ್ಷನ್, ಈಗ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಇಂಡೋರ್ ಕ್ಲಬ್ಸ್ ಇಂಡೋರ್ ಸ್ಟೇಡಿಯಂ ಇರ್ಬೋದು, ಟೆನ್ನಿಸ್ ಆಡಲಿಕ್ಕೆ, ಬಿಲಿಯರ್ಡ್ಸ್ ಆಡಲಿಕ್ಕೆ. ಎಲ್ಲರಿಗೂ ಟೆನ್ನಿಸ್ ಬಿಲಿಯರ್ಡ್ಸ್ ಆಗಬೇಕಾಗಿ ಇರೋದಿಲ್ಲ. ಆಗ ಯಾರಿಗೆ ಆಡಲಿಕ್ಕೆ ಮನಸ್ಸಿದೆಯೋ ಅವ್ರು ಮಾತ್ರ ಸಬ್ಸ್ಕ್ರಿಪ್ಷನ್ ಅದಕ್ಕೆ ಪೇಮೆಂಟ್ ಮಾಡ್ತಾರೆ. ಏನೇ ಇರಲಿ, ಇದು ನಮ್ಮ ಸಂಸ್ಥೆಗೆ ಒಂದು ರೆವೆನ್ಯೂ ರಿಸಿಪ್ಟ್, ನಿಗದಿತವಾಗಿ ಬರುವಂಥ ಆದಾಯ. ನೆಕ್ಸ್ಟ್, ನಾರ್ಮಲಿ ಇಂಥ ಸಂಸ್ಥೆಗಳಲ್ಲಿ ಡೆಪಾಸಿಟ್ ಇರ್ತಾರೆ, ಫಿಕ್ಸ್ಡ್ ಡೆಪಾಸಿಟ್ ಇರ್ತಾರೆ, ಅಥವಾ ಎಲ್ಲಿ ಬಾಂಡ್ಸ್ಗಳನ್ನು ಪರ್ಚೇಸ್ ಮಾಡಿರ್ತಾರೆ. ಇದರ ಮೇಲೆ ಬಡ್ಡಿ ಬರ್ತಾ ಇರ್ತದೆ. ಸೊ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್ ವಿಲ್ ಬಿ ಟ್ರೀಟೆಡ್ ಆಸ್ ರೆವೆನ್ಯೂ ರಿಸಿಪ್ಟ್. ಮತ್ತು ಸ್ಪೋರ್ಟ್ಸ್ ಕ್ಲಬ್ ಇಲ್ಲೆಲ್ಲ ರೆಗ್ಯುಲರ್ ಆಗಿ ಸ್ಪೋರ್ಟ್ಸ್ ಮಟೀರಿಯಲ್ ಯೂಸ್ ಆಗ್ತಾ ಇರೋದ್ರಿಂದ ಹಳೆಯ ಸ್ಪೋರ್ಟ್ಸ್ ಮಟೀರಿಯಲ್ಸನ್ನು ಸೇಲ್ ಮಾಡ್ತಾರೆ. ಸ್ಕ್ರ್ಯಾಪ್ ಆಗಿ ಸೇಲ್ ಮಾಡ್ಬೋದು, ಅಥವಾ ರಿಯೂಸಿಗೆ ನೆಕ್ಸ್ಟಿಗೆ ಸೇಲ್ ಮಾಡ್ಬೋದು. ಸೊ ಇಲ್ಲಿ ಹಣ ಬರುತ್ತೆ, ಸಣ್ಣ ಮೊತ್ತದ ಅಮೌಂಟ್ ಬರುತ್ತೆ, ಬಟ್ ಸ್ಟಿಲ್ ಇಟ್ ಈಸ್ ಸೇಲ್ ಪ್ರೊಸೀಡ್ಸ್. ಅಗೇನ್ ರಿಮೆಂಬರ್, ಇಟ್ ಈಸ್ ನಾಟ್ ಎ ಬಿಗ್ ಅಮೌಂಟ್, ಸ್ಮಾಲ್ ಅಮೌಂಟ್. ಮತ್ತು ಪದೇ ಪದೇ ಈ ಬಾಲ್ಸ್ಗಳು, ನೆಟ್ಸ್ಗಳನ್ನು ಸೇಲ್ ಮಾಡ್ತಾನೆ ಇರ್ತಾರೆ ಯೂಸ್ ಆಗ್ತಾ ಇರೋದ್ರಿಂದ. ಇಟ್ ಈಸ್ ಕಾಲ್ಡ್ ಅ ರೆವೆನ್ಯೂ ರಿಸಿಪ್ಟ್. ನೆಕ್ಸ್ಟ್, ನ್ಯೂಸ್ ಪೇಪರ್ಸ್, ಮ್ಯಾಗ್ಝಿನ್ಸ್, ಹಳೆ ನ್ಯೂಸ್ ಪೇಪರ್, ಹಳೆ ಮ್ಯಾಗ್ಝಿನ್ ನಾವು ರದ್ದಿಗೆ ಕೊಡ್ತೇವೆ. ಸೊ ರದ್ದಿಗೆ ಕೊಟ್ಟಾಗ ಅವ್ರು ಕಿಲೋಗೆ 5 ರೂಪಾಯೋ 8 ರೂಪಾಯೋ 10 ರೂಪಾಯಿ ಮಾಡಿ ದೇ ವಿಲ್ ಪೇ ಸಮ್ ಅಮೌಂಟ್, ಸಮ್ ಸ್ಮಾಲ್ ಅಮೌಂಟ್, 100, 200, 300 ತಿಂಗಳಿಗೆ ಸಿಗುತ್ತೆ, ಡಿಪೆಂಡಿಂಗ್ ಅಪಾನ್ ದ ವಾಲ್ಯೂಮ್ ಆಫ್ ದ ಪೇಪರ್ ಯು ಹ್ಯಾವ್. ದಿಸ್ ಇಸ್ ಆಲ್ಸೋ ಟ್ರೀಟೆಡ್ ಆಸ್ ರೆವೆನ್ಯೂ ರಿಸಿಪ್ಟ್. ಬಟ್ ಲೈಫ್ ಮೆಂಬರ್ಶಿಪ್, ಸದಸ್ಯತ್ವ ಶುಲ್ಕ ಅಂತ ಕೇಳಿರ್ಬೋದು. ಆಜೀವ ಸದಸ್ಯತ್ವ ಶುಲ್ಕ ಅಥವಾ ಲೈಫ್ ಮೆಂಬರ್ಶಿಪ್ ಫೀಸ್ ಅಂತ ನಾವೇನು ಹೇಳ್ತೇವೆ, ಅದು ಒಂದ್ಸತಿ ಮಾತ್ರ ಬರುವಂಥದ್ದು. ಅದಕ್ಕೆ ಹೇಳೋದು ಲೈಫ್ ಮೆಂಬರ್ಶಿಪ್ ಫೀಸ್ ಅಂತ ಹೇಳಿದ್ರೇನು? ಒಂದ್ಸತಿ ನಾವು ಲೈಫ್ ಮೆಂಬರ್ಶಿಪ್ ಫೀಸ್ ಪೇ ಮಾಡಿದರೆ ಪ್ರತಿ ವರ್ಷ ಮೆಂಬರ್ಶಿಪ್ ಫೀಸ್ ಪೇಮೆಂಟ್ ಮಾಡುವ ಅವಶ್ಯಕತೆ ಇಲ್ಲ. ಸೊ ಐ ಆಮ್ ಲೈಫ್ ಮೆಂಬರ್ ಆಫ್ ಮಂಗಳೂರು ಯೂನಿವರ್ಸಿಟಿ ಮ್ಯಾನೇಜ್ಮೆಂಟ್ ಟೀಚರ್ಸ್ ಅಸೋಸಿಯೇಷನ್. ಐ ಹ್ಯಾವ್ ಪೇಡ್ ಸಮ್ 2,000 rupees and I have become the member. I am a life member. ಲೈಫ್ ಮೆಂಬರ್ ಅಂದ್ರೇನು? ಇನ್ನು till my lifetime I don't have to pay the membership fees again. If I don't take life membership fees, ಏನಾಗುತ್ತೆ? ಪ್ರತಿ ವರ್ಷ 160 ರೂಪಾಯಿ, 180 ರೂಪಾಯಿ, 200 ರೂಪಾಯಿ ನಾನು ಮೆಂಬರ್ಶಿಪ್ ಫೀಸ್ ಕಟ್ಟಿ ರಿನ್ಯೂವಲ್ ಮಾಡ್ತಾನೆ ಇರಬೇಕು. ಹಾಗಾಗಿ ಇಫ್ ದ ಮೆಂಬರ್ಶಿಪ್ ಫೀಸ್ ಈಸ್ ಲೈಫ್ ಮೆಂಬರ್ಶಿಪ್ ಫೀಸ್, ಇಟ್ ಈಸ್ ಎ ಕ್ಯಾಪಿಟಲ್ ರಿಸಿಟ್. ಅಂದರೆ ಒಂದು ಸತಿ ಮಾತ್ರ ಬರೋದು, ಜೀವಿತಾವಧಿಯಲ್ಲಿ ಒಮ್ಮೆ ಬರುವಂಥ. ರಿಕರಿಂಗ್ ಮೆಂಬರ್ಶಿಪ್ ಫೀಸ್ ಆದರೆ ಇಟ್ ಈಸ್ ರಿಕರಿಂಗ್ ಇನ್ ನೇಚರ್, ಅಂದರೆ ಪ್ರತಿ ವರ್ಷ ನಾವು ಮೆಂಬರ್ಶಿಪ್ ಫೀಸ್ ಕಟ್ಟಬೇಕಾಗುತ್ತೆ. ದೆನ್ ದ್ಯಾಟ್ ಈಸ್ ರೆವೆನ್ಯೂ ಇನ್ ನೇಚರ್. ಸೊ ಲೈಫ್ ಮೆಂಬರ್ಶಿಪ್ ಈಸ್ ಕ್ಯಾಪಿಟಲ್ ಆ್ಯಂಡ್ ಇಯರ್ಲಿ ಮೆಂಬರ್ಶಿಪ್ ಫೀಸ್ ಇಸ್ ರೆವೆನ್ಯೂ ಇನ್ ನೇಚರ್. ಮತ್ತು ಲೆಗೆಸಿ, ವಾಟ್ ಈಸ್ ಲೆಗೆಸಿ? ನೀವು ಗಿಫ್ಟ್ ಕೇಳಿ, ನಿಮ್ಮ ತಂದೆ ನಿಮಗೆ ಗಿಫ್ಟ್ ಕೊಡ್ತಾರೆ, ನನ್ನ ತಾಯಿ ಗಿಫ್ಟ್ ಕೊಡ್ತಾರೆ, ಕಸಿನ್, ಬ್ರದರ್ಸ್, ಸಿಸ್ಟರ್ಸ್ ಗಿಫ್ಟ್ ಕೊಡ್ತಾರೆ. ಅದೊಂದು ನಿಮಗೆ ವಿತ್ ನ್ಯಾಚುರಲ್ ಲವ್ ಆ್ಯಂಡ್ ಅಫೆಕ್ಷನ್ ದೇ ಗಿಫ್ಟ್. ಸಿಮಿಲರ್ಲಿ ದೇರ್ ಆರ್ ಪೀಪಲ್ ಹೂ ಗಿಫ್ಟ್ ದೇರ್ ಎಸೆಟ್ಸ್, ಹೂ ಗಿಫ್ಟ್ ದೇರ್ ಮನಿ ಟು ಸಚ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್. ಸೊ ದೊಡ್ಡ ತುಂಬ ಆಸ್ತಿ ಇರುವವರು ಇಂಥ ತಮ್ಮ ಕೆಲವೊಂದು ಆಸ್ತಿಯನ್ನು ಈ ಸಂಘ ಸಂಸ್ಥೆಗಳ ಹೆಸರಿಗೆ ಬರೀತಾರೆ. ನಾವು ಹೇಳ್ತೇವೆ ವಿಲ್ ಬರೆದಿದ್ದಾರೆ, ಡೆತ್ ಆದಮೇಲೆ ಏನು ಮಾಡಬೇಕು ನನ್ನ ಆಸ್ತಿಯನ್ನು ಅಂತ ಹೇಳಿದರೆ ಈ ಅನಾಥಾಶ್ರಮಕ್ಕೆ ಕೊಡಿ, ಅಥವಾ ಈ ಚಾರಿಟೇಬಲ್ ಆರ್ಗನೈಸೇಷನಿಗೆ ಕೊಡಿ, ಅಥವಾ ನನ್ನ ಆಸ್ತಿಯನ್ನು ಈ ರೀತಿ ವಿಲೇವಾರಿ ಮಾಡಿ ಸಂಘ ಸಂಸ್ಥೆಗಳಿಗೆ ಆಶ್ರಮ ನಡೆಸ್ಲಿಕ್ಕೆ ಕೊಡಿ, ವೃದ್ಧಾಶ್ರಮ ನಡೆಸ್ಲಿಕ್ಕೆ ಕೊಡಿ, ವೃದ್ಧಾಶ್ರಮದವರಿಗೆ, ಮಕ್ಕಳನ್ನು ಆರ್ಫನೇಜಸ್ಗಳಿಗೆ ಹಣ ಕೊಡಿ ಅಂತ ಹೇಳಿ ಬರೆದಿಟ್ಟು ಹೋಗ್ತಾರೆ. ಇದನ್ನು ನಾವೇನೆಂದ ಕರಿತೇವೆ? ಲೆಗೆಸಿ. ಬಟ್ ಇಂಥದ್ದು ಪುನಃ ಆಗುವಂಥದ್ದಲ್ಲ.
ಸೊ ಇದು ಕ್ಯಾಪಿಟಲ್ ರಿಸಿಪ್ಟ್ ಅಂತ ಅನ್ಸ್ಕೊಳ್ತದೆ. ಇಟ್ ಹ್ಯಾಪನ್ಸ್ ಇಟ್ಸ್ ಎ ನಾನ್ ರಿಕರಿಂಗ್ ಇನ್ ನೇಚರ್, ಇಟ್ಸ್ ಕ್ಯಾಪಿಟಲೈಸ್ಡ್. ದೆನ್ ಕಮ್ಸ್ ಎಂಟ್ರೆನ್ಸ್ ಫೀಸ್. ಈ ಎಂಟ್ರೆನ್ಸ್ ಫೀಸ್ ಎನ್ನುವುದು ಡಿಪೆಂಡ್ಸ್ ಅಪಾನ್ ದ ಟೈಪ್ ಆಫ್ ದ ಆರ್ಗನೈಸೇಷನ್. ಇಟ್ ಈಸ್ ಅ ಫೀ ಕಲೆಕ್ಟೆಡ್ ಫ್ರಮ್ ಎವ್ರಿ ಮೆಂಬರ್ ಓನ್ಲಿ ಒನ್ಸ್ ಎಟ್ ದ ಟೈಮ್ ಆಫ್ ಹಿಸ್ ಅಡ್ಮಿಷನ್. ಫಸ್ಟ್ ಟೈಮಿಗೆ ಕ್ಲಬ್ಬಿಗೆ ಎಂಟ್ರಿ ಆಗುವಾಗ ಅಥವಾ ಸೊಸೈಟಿಗೆ ಎಂಟ್ರಿ ಆಗುವಾಗ ಫಸ್ಟ್ ಟೈಮರ್ಸ್ ಹತ್ರ ನಾರ್ಮಲಿ ಎಂಟ್ರೆನ್ಸ್ ಫೀಸನ್ನು ಕಲೆಕ್ಟ್ ಮಾಡ್ತಾರೆ. ಸೊ ಹೆನ್ಸ್ ಇಟ್ ಮಸ್ಟ್ ಬಿ ಟ್ರೀಟೆಡ್ ಆಸ್ ರೆವೆನ್ಯೂ ರಿಸಿಪ್ಟಾ ಕ್ಯಾಪಿಟಲ್ ರಿಸಿಪ್ಟಾ ಅನ್ನೋದೊಂದು ಒಂದು ಚರ್ಚಾಸ್ಪದ ವಿಷಯ. ಪ್ರತಿ ವರ್ಷ ಹೊಸ ಹೊಸ ಸದಸ್ಯರು ಆ್ಯಡ್ ಆಗ್ತಾ ಇರೋದ್ರಿಂದ ಇದನ್ನು ರಿಕರಿಂಗ್ ಇನ್ಕಮ್ ಆಗಿ ಟ್ರೀಟ್ ಮಾಡಬೇಕು ಅಂತ ಹೇಳಿ ಕೆಲವರ ಆರ್ಗ್ಯುಮೆಂಟ್ ಆದರೆ, ಒಬ್ಬ ಮೆಂಬರ್ ತನ್ನ ಲೈಫ್ ಟೈಮಲ್ಲಿ ಒಂದ್ಸತಿ ಮಾತ್ರ ಪೇಮೆಂಟ್ ಮಾಡಿರೋದ್ರಿಂದ ಅದನ್ನು ಕ್ಯಾಪಿಟಲ್ ರಿಸಿಪ್ಟ್ ಆಗಿ ಟ್ರೀಟ್ ಮಾಡಬೇಕು ಅಂತ ಕೆಲವರ ಅಭಿಪ್ರಾಯ. ಸೊ ಇದು ಆ ಪರ್ಟಿಕ್ಯುಲರ್ ಆರ್ಗನೈಸೇಷನ್ನ ವಿವೇಚನೆಗೆ ಬಿಟ್ಟದ್ದು. ನಾರ್ಮಲಿ ಎಕ್ಸಾಮಲ್ಲಿ ಕೂಡ ಹೇಳ್ತಾರೆ ಎಂಟ್ರೆನ್ಸ್ ಫೀಸನ್ನು ಹೇಗೆ ಟ್ರೀಟ್ ಮಾಡಬೇಕು. ಸೊ ಇಟ್ ಈಸ್ ಲೆಫ್ಟ್ ಟು ದ ಆರ್ಗನೈಸೇಷನ್ ಫಾರ್ treating it as revenue receipt or capital receipt. If nothing is told, the entrance fees can be treated as either capital or revenue depending upon the situation. Then grants from government grants ಕೊಡುತ್ತೆ. ಕೆಲವು ಬಿಲ್ಡಿಂಗ್ ಕಟ್ಟಿಸ್ಲಿಕ್ಕೆ, ಏನಾದರೂ ಅಸೆಟನ್ನು ಪರ್ಚೇಸ್ ಮಾಡಲಿಕ್ಕೆ ಗೌರ್ಮೆಂಟಿಂದ ಧನ ಸಹಾಯ ಬರುತ್ತೆ. ಗೌರ್ಮೆಂಟಿಂದ ಧನ ಸಹಾಯ ಪ್ರತಿದಿನ ಪ್ರತಿ ವರ್ಷ ಬರೋದಿಲ್ಲ, ಅದು ಅಪರೂಪಕ್ಕೆ ಬರುವಂಥದ್ದು. ದೀಸ್ ಆರ್ ಟ್ರೀಟೆಡ್ ಆಸ್ ಕ್ಯಾಪಿಟಲ್ ರಿಸಿಪ್ಟ್. However, sometimes grants are received for maintenance, ಸ್ಯಾಲ್ರಿ ಕೊಡಲಿಕ್ಕೆ ಅಥವಾ ಅಸೆಟ್ಸನ್ನು ಮೇಂಟೈನ್ ಮಾಡಲಿಕ್ಕೆ, ರಿಪೇರ್ಸ್ ಮಾಡಿಸ್ಲಿಕ್ಕೆ, ದುರಸ್ತಿಗೊಳಿಸಲಿಕ್ಕೆ ಎಲ್ಲ ಹಣ ಬರುತ್ತೆ. ಬಟ್ ದ್ಯಾಟ್ ಶುಡ್ ಬಿ ಟ್ರೀಟೆಡ್ ಆಸ್ ರೆವೆನ್ಯೂ ರಿಸಿಪ್ಟ್ಸ್. ಯು ಶುಡ್ ಸಿ ದ objective of the grant. The grant is for acquiring a capital asset ಅಂತಾದರೆ then it is capital receipt. The grant is for maintenance ಅಂತಾದರೆ ಅದು ರೆವೆನ್ಯೂ ರಿಸಿಟ್ ಅಂತ ಅನ್ಸ್ಕೊಳುತ್ತೆ. ದೆನ್ ಕಮ್ಸ್ ಡೊನೇಷನ್ಸ್. ಅಗೇನ್ ಅದರಲ್ಲಿ ಎರಡು ರೀತಿಯ ಡೊನೇಷನ್ಸ್ ಇದೆ. ಡೊನೇಷನ್ ಅಂದರೆ ಪುನಃ ಗಿಫ್ಟೇ. ಲೆಗಸಿ ಅಂದರೆ ನಾರ್ಮಲಿ ಆನ್ ಡೆತ್ ಆಗುವಂತಾದರೆ, ಡೊನೇಷನ್ ಹೀಗೆ, ಐ ಹ್ಯಾವ್ ಮೈ ಸನ್ಸ್ ಬರ್ಡೇ ಡ್ಯೂ ಇನ್ ನೆಕ್ಸ್ಟ್ ಮಂತ್ಸ್, ಐ ಡೋಂಟ್ ವಾಂಟ್ ಟು ಸೆಲೆಬ್ರೇಟ್ ಇಟ್ ಬೈ ಹ್ಯಾವಿಂಗ್ ಎ ಪಾರ್ಟಿ ಎಟ್ ಹೋಮ್ ಬಟ್ ಐ ವಿಲ್ ಡೊನೇಟ್ ದಟ್ ಮನಿ, ಅದು ಡೊನೇಷನ್ನೇ. ಸೊ ಜನರಲ್ ಡೊನೇಷನ್ ಇದೆ, ಸ್ಪೆಸಿಫಿಕ್ ಡೊನೇಷನ್. ಜನರಲ್ ಡೊನೇಷನ್ ಅಂದರೆ ವಿದೌಟ್ ಎನಿ ಕಂಡೀಷನ್, ತೆಗೆದುಕೊಂಡು 10,000 ರೂಪಾಯಿ ಒಂದು ಅನಾಥಾಶ್ರಮಕ್ಕೆ ಕೊಡುವಂಥದ್ದು. ತಗೊಳ್ಳಿ, ಈ 10,000 ರೂಪಾಯಿಯಲ್ಲಿ ನಿಮ್ಮ ಅನಾಥಾಶ್ರಮಕ್ಕೆ ಬೇಕಾದಂಥ ವಸ್ತುವನ್ನು ತೆಗೆದುಕೊಳ್ಳಿ, ಐ ಹ್ಯಾವ್ ನೋ ಕಂಡೀಷನ್ಸ್. ಒನ್ಸ್ ಐ ಗಿವ್ ಐ ಹ್ಯಾವ್ ನೋ ಕಂಡೀಷನ್ಸ್. ಇದನ್ನು ನಾವು ರೆವೆನ್ಯೂ ರಿಸಿಪ್ಟ್ ಆಗಿ ಟ್ರೀಟ್ ಮಾಡ್ತೇವೆ. ಬಟ್ ಸಮ್ಟೈಮ್ಸ್ ದೇರ್ ಆರ್ ಪೀಪಲ್ ಹೂ ಆರ್ ಗಿವಿಂಗ್ ಸ್ಪೆಷಲ್ ಡೊನೇಷನ್ಸ್. ಫಾರ್ ಎಕ್ಸಾಂಪಲ್, ಐ ರಿಮೆಂಬರ್ ವೆನ್ ಐ ವಾಸ್ faculty in MGM College Udupi, one of the old students of the college had kept a huge sum of amount as deposit and specifically told this money should be used, I think the amount was 1 lakh rupees kept as fixed deposit, and the interest received from that particular fixed deposit should be used for having a lecture series in the name of his teacher. ನನ್ನ ಟೀಚರ್ನ ಹೆಸರಿನಲ್ಲಿ ಒಂದು ಲೆಕ್ಚರ್ ಸೀರೀಸ್ ಮಾಡಬೇಕು, ಪ್ರತಿ ವರ್ಷ ಒಂದು ಲೆಕ್ಚರ್ ಸೀರೀಸ್ ಮಾಡಬೇಕು. ಈ ಡೆಪಾಸಿಟ್ ನಾನು ಡೊನೇಷನ್ ಆಗಿ ಕೊಡ್ತೇನೆ, ಈ ಡೊನೇಷನನ್ನು ನೀವು ಫಿಕ್ಸ್ಡ್ ಡೆಪಾಸಿಟ್ ಆಗಿಟ್ಟು ಆ ಫಿಕ್ಸ್ಡ್ ಡೆಪಾಸಿಟ್ ಅಂತ ಬಂದ ಬಡ್ಡಿಯಲ್ಲಿ ಈ ಆಕ್ಟಿವಿಟಿಯನ್ನು ಮಾಡಬೇಕು. ಸೊ ಹಿಯರ್ ಡೊನೇಷನ್ ಕೊಟ್ಟರು ಕೂಡ ಅದಕ್ಕೊಂದು ಕಂಡೀಷನ್ ಹಾಕಿ ಕೊಟ್ಟಿರ್ತಾರೆ. ಸೊ ಈ ಕಂಡೀಷನ್ಡ್ ಡೊನೇಷನ್ಸ್ ಏನಿದೆ ಇದನ್ನು ಕ್ಯಾಪಿಟಲ್ ರಿಸಿಪ್ಟ್, ಅದನ್ನು ನಾವು ಜನರಲ್ ಪರ್ಪಸ್ಗೆ ಬಳಸುವ ಹಾಗೆ ಇಲ್ಲ. ನೆಕ್ಸ್ಟ್ ಒನ್ ಇಸ್ ಆನರೇರಿಯಂ. ಆನರೇರಿಯಂ ಅಂದ್ರೆ ಏನು? ಈ ಸಂಘ ಸಂಸ್ಥೆ ನಾಟ್ ಫಾರ್ ಪ್ರಾಫಿಟ್ ಅಂತ ಗೊತ್ತು, ಸಂಬಳಕ್ಕಾಗಿ ಯಾರು ವರ್ಕ್ ಮಾಡುವ ಹಾಗಿಲ್ಲ. ಹಾಗಾದರೆ ಕೆಲಸದವರು ಬೇಡವಾ? ವಿ ನೀಡ್ ಪೀಪಲ್. ಬಟ್ ದೇರ್ ಆರ್ ಸಮ್ ಪೀಪಲ್ ಹೂ ವಿಲ್ ವರ್ಕ್ ಫಾರ್ ದೇರ್ ಓನ್ ಸ್ಯಾಟಿಸ್ಫ್ಯಾಕ್ಷನ್. ಬಟ್ ಅವರಿಗೆ ಒಂದು ಸ್ವಲ್ಪ ಬೇಸಿಕ್ ಸ್ವಲ್ಪ ಖರ್ಚು ಅಂತ ಇರುತ್ತೆ, ಅದನ್ನು ಮೀಟ್ ಮಾಡಲಿಕ್ಕೆ ಸ್ವಲ್ಪ ಏನೋ ನಾವು ರೆಮ್ಯುನರೇಷನ್ ಅಂತ ಕೊಡ್ತೇವೆ. ಅದು ಸ್ಯಾಲರಿ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅವ್ರು ಯಾರೋ ಬಂದು ಸೇವೆ ಸಲ್ಲಿಸ್ತಾ ಇರ್ತಾರೆ, ಅವರಿಗೆ ಸ್ವಲ್ಪ ಆದರೂ ಅವರ ಖರ್ಚಿಗಾಗಲಿ ಬಂದು ಹೋದ ಚಾರ್ಜಿಗಾದರೂ ಆಗಲಿ ಅಂತ ನಾವು ಸ್ವಲ್ಪ ಅಮೌಂಟ್ ಕೊಡ್ತೇವೆ. ಅದನ್ನು ನಾವು ಆನರೇರಿಯಂ ಅಂತ ಕರಿತೇವೆ. ಇದನ್ನು ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್, ಯಾಕಂತ ಹೇಳಿ ನೀವು ಪ್ರತಿ ತಿಂಗಳು ಕೊಡ್ತೀರಾ, ಪ್ರತಿ ವರ್ಷ ಕೊಡ್ತೀರಾ, ಅದನ್ನು ನಾವು ಆನರೇರಿಯಂ ಅಂತ ಟ್ರೀಟ್ ಮಾಡ್ತೇವೆ. ನೆಕ್ಸ್ಟ್ ಒನ್ ಇಸ್ ಪರ್ಚೇಸ್ ಆಫ್ ಸ್ಪೋರ್ಟ್ಸ್ ಮೆಟೀರಿಯಲ್. ಸ್ಪೋರ್ಟ್ಸ್ ಕ್ಲಬ್ ಅಂತಾದರೆ ಸ್ಪೋರ್ಟ್ಸ್ ಮೆಟೀರಿಯಲ್ ಬೇಕೇ ಬೇಕು. ನೆಟ್, ಬಾಲ್, ಬ್ಯಾಟ್, ಬೇರೆ ಬೇರೆ ರೀತಿಯ ಕನ್ಸ್ಯೂಮೇಬಲ್ಸ್ ಬೇಕಿರ್ತದೆ. ಸೊ ನಾರ್ಮಲಿ ಕನ್ಸ್ಯೂಮೇಬಲ್ ಸ್ಪೋರ್ಟ್ಸ್ ಮೆಟೀರಿಯಲಿಗೆ ಕರಿತೇವೆ. ಕನ್ಸ್ಯೂಮ್ ಆದ ಸ್ಪೋರ್ಟ್ಸ್ ಮೆಟೀರಿಯಲ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ತೋರಿಸ್ತೇವೆ. ಅನ್ಕನ್ಸ್ಯೂಮ್ಡ್ ಸ್ಪೋರ್ಟ್ಸ್ ಮೆಟೀರಿಯಲ್ನ ಸೆಟ್ ಆಗಿ ತೋರಿಸ್ತೇವೆ. ಫಾರ್ ಎಕ್ಸಾಂಪಲ್, ಕಳೆದ ವರ್ಷದ 10 ಬ್ಯಾಟ್ ಇದೆ, ಅದರ ಬೆಲೆ 2,000 ರೂಪಾಯಿ.
ಈ ವರ್ಷ ಹೊಸದಾಗಿ ಇನ್ನೊಂದು 10 ಬ್ಯಾಟ್ ಪರ್ಚೇಸ್ ಮಾಡಿದೆ. ಅದರ ಬೆಲೆ 5,000 ರೂಪಾಯಿ. ವೇಸ್ಟ್ ಆಯಿತು ಸ್ಟಾಕ್. 10 + 10 20 ಬ್ಯಾಟ್ ಬೆಲೆ 7,000 ರೂಪಾಯಿ. ವರ್ಷಾಂತ್ಯಕ್ಕೆ ಚೆಕ್ ಮಾಡುವಾಗ 6 ಬ್ಯಾಟ್ ಒಡೆದು ಹೋಗಿದೆ. 6 ಬ್ಯಾಟ್ ಒಡೆದು ಹೋಗಿದೆ. ಸೊ ಈಗ ನಮ್ಮ ಹತ್ರ 14 ಬ್ಯಾಟ್ಗಳು ಮಾತ್ರ ಇದ್ದಾವೆ. ಹೊಸತ್ರಲ್ಲಿ 10 ಸರಿ ಇದೆ, ಹಳತ್ರಲ್ಲಿ 6 ಒಡೆದು ಹೋಗಿದೆ. ಸೊ ಈಗ ಏನು ಮಾಡ್ತೇವೆ, 5,000 ಹೊಸ ಬ್ಯಾಟದ್ದು ವ್ಯಾಲ್ಯೂ ಪ್ಲಸ್ ಹಳತ್ರದ್ದು ಆಲ್ಮೋಸ್ಟ್ ಇಟ್ ವಿಲ್ ಬಿ 6 ಬ್ಯಾಟ್ಸ್ ಲಾಸ್ಟ್ 100 12. ಸೊ 800 ರೂಪಾಯಿ ಉಳಿತೆ. 1,200 ಲಾಸ್ ಆಗಿದೆ, ಅಂದರೆ ಒಡೆದು ಹೋಗಿದೆ. ಸೊ 1,200 ರೂಪಾಯಿ ಬ್ಯಾಟ್ಸ್ಗಳು ಏನು ಕನ್ಸ್ಯೂಮ್ ಆಗಿದೆ ಅದನ್ನು ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡ್ತೇವೆ. ಉಳಿದಂತಹ ಅಮೌಂಟ್ ಏನಿದೆ ಹೊಸ ಬ್ಯಾಟ್ನದ್ದು ಮತ್ತು ಹಳೆ ಬ್ಯಾಟ್ಗಳಲ್ಲಿ ಉಳಿದದ್ದು ಅದನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಎಸೆಟ್ ಅಂತ ತೋರಿಸ್ತೇವೆ. ಬಟ್ ಇನ್ ಕೇಸ್ ಆಫ್ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್, ಟೇಬಲ್ ಟೆನ್ನಿಸ್ ಬೋರ್ಡ್ ಪರ್ಚೇಸ್ ಮಾಡಿದ್ವಿ, ಕ್ಯಾರಮ್ ಬೋರ್ಡ್ ಪರ್ಚೇಸ್ ಮಾಡಿದ್ವಿ, ಅಥವಾ ಸ್ಟೇಡಿಯಂಗೆ ಈ ಗ್ರೀನ್ ಶೀಟ್ ಹಾಸಿದ್ವಿ, ಇದೆಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡಿದ್ವಿ, ಡಂಬೆಲ್ಸು, ಈ ಹೆವಿ ಇನ್ಸ್ಟ್ರೂಮೆಂಟ್ಸನ್ನು ಪರ್ಚೇಸ್ ಮಾಡಿದರೆ ಅದನ್ನೆಲ್ಲ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿ ಟ್ರೀಟ್ ಮಾಡ್ತೀವಿ. ಸಿಮಿಲರ್ಲಿ ಈಗ ಕೆಲವೊಂದು ಕ್ಲಬ್ಸ್ಗಳು ಲೈಬ್ರರಿ ನಡೆಸ್ತವೆ, ಲೈಬ್ರರಿಗೆ ಬುಕ್ಸ್ ತಗೊಳ್ತವೆ, ಅದು ಕೂಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಅನ್ಸ್ಕೊಳ್ತದೆ. ಬಿಕಾಸ್ ಬುಕ್ಸ್ ಆರ್ ಹಿಯರ್ ಟು ಸ್ಟೇ. ಅದನ್ನು ನಾವು ಮಾರಾಟಕ್ಕೆ ತಂದಿಲ್ಲ, ಓದಿ ವಾಪಸ್ ಕೊಡಲಿಕ್ಕೆ ತಂದಂಥದ್ದು. ಹಾಗಾಗಿ ಫಾರ್ ಅ ಲೈಬ್ರರಿ purchase of books is a capital expenditure. These are few items which are specific for not-for-profit organization. We will learn more about these things in the next class. Anyhow, I have put a categorization. ಕೆಲವೊಂದು ವಿಷಯದಲ್ಲಿ ಕ್ಲಾರಿಟಿ ಇದೆ, ಯಾವುದು ರೆವೆನ್ಯೂ ಯಾವುದು ಕ್ಯಾಪಿಟಲ್ ಅಂತ. ಬಟ್ ಇನ್ ಕೇಸ್ ಆಫ್ ಎಂಟ್ರೆನ್ಸ್ ಫೀ, ಸರ್ಟೆನ್ ಡೊನೇಷನ್ಸ್, ಸ್ಪೆಷಲ್ ಫೀಸ್, ಗ್ರಾಂಟ್ಸ್ ಫ್ರಮ್ ಗೌರ್ಮೆಂಟ್, ವಿ ಶುಡ್ ಸಿ ಪ್ರಾಕ್ಟೀಸ್ ಆಫ್ ದ ಆರ್ಗನೈಸೇಷನ್ ಆ್ಯಂಡ್ ಆಬ್ಜೆಕ್ಟಿವ್ ಆಫ್ ದ ಪರ್ಟಿಕ್ಯುಲರ್ ಪೇಮೆಂಟ್. ಅದನ್ನು ನೋಡಿಕೊಂಡು ವಿ ಹ್ಯಾವ್ ಟು ಡಿಸೈಡ್ ವೆದರ್ ಇಟ್ ಇಸ್ ಅ ರೆವೆನ್ಯೂ ಆರ್ ಎ capital reserve. With this, I wind up this class. In the next class, we'll learn about preparation of income and expenditure account and balance sheet of a not-for-profit. ಈಗ ಅಸೈನ್ಮೆಂಟನ್ನು ನಿಮಗೆ ಗೂಗಲ್ ಕ್ಲಾಸ್ ಮುಖಾಂತರ ಪುನಃ ಹಾಕ್ತೇನೆ. ಯು ಹ್ಯಾವ್ ಟು ಸಬ್ಮಿಟ್ ದ ಅಸೈನ್ಮೆಂಟ್ ಬೈ ಮಂಡೇ, ದಟ್ ಈಸ್ 31st May 2021. ಅದಕ್ಕೆ ಬೇಕಾದಂಥ ಇನ್ಸ್ಟ್ರಕ್ಷನನ್ನು ಗೂಗಲ್ ಕ್ಲಾಸಲ್ಲಿ ಅಸೈನ್ಮೆಂಟ್ ಫಾರ್ಮಲ್ಲಿ ಕೊಡ್ತೇನೆ ಆ್ಯಂಡ್ ಐ ವಿಲ್ ಶೇರ್ ಇಟ್ ಇನ್ ದ ವಾಟ್ಸ್ಆ್ಯಪ್ ಗ್ರೂಪ್. Be careful while submitting the assignment. It will be counted for your internals. ಓಕೆ. ಸೊ ಏನಾದರೂ ಡೌಟ್ಸ್ ಬಂದರೆ, ಕ್ಲಾರಿಟಿ ಬೇಕು ಅಸೈನ್ಮೆಂಟ್ ವಿಷಯದಲ್ಲಿ ಅಂತ ಹೇಳಿದರೆ, ಯು ಶುಡ್ ಟೆಕ್ಸ್ಟ್ ಮೀ ಆನ್ ಮೈ ವಾಟ್ಸ್ಆ್ಯಪ್ ನಂಬರ್. ಐ ಆಮ್ ಇನ್ ಟಚ್ ವಿತ್ ಯು. ಕೈಂಡ್ಲಿ ಕಾಂಟ್ಯಾಕ್ಟ್ ಮೀ. ವೇಟ್ ಫಾರ್ ದ ಇನ್ಸ್ಟ್ರಕ್ಷನ್ಸ್. ಇವತ್ತು ಸಂಜೆ ಒಳಗೆ ಗೂಗಲ್ ಕ್ಲಾಸ್ನಲ್ಲಿ ಇನ್ಸ್ಟ್ರಕ್ಷನ್ಸ್ ಹಾಕ್ತೇನೆ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಬಿ ಲರ್ನಿಂಗ್ ಅಬೌಟ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಪ್ರಿಪರೇಷನ್ ಫಾರ್ ಎ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಸೊ ಸಿ ಯು ಆನ್ Monday with the new class, new session. Till then, take care. Bye.